ಯಾವುದೋ ಬೇರೆ ನಂಬರಿಂದ ಮಾಡಿದ್ರು. ಅವ್ರಿಗೆ ಈ ಸಿದ್ದು ಕೇಸಿಂದ ಅವಮಾನ ಆಗ್ಬಿಟ್ಟದೆ ಕಣವ. ಈ ಕಮಾಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆ. ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡೋ ಗಂಟ ನನ್ನ ಮನೆಗೆ ಬರುದಿಲ್ಲ ಅಂದ್ರು ಕಣವ. ಅಯ್ಯೋ ದೇವ್ರೆ, ಇವಳಿಂದ ನನ್ನ ಮಗ ಜೈಲ್ ಗೊತ್ತಾ? ಈಗ ನನ್ನ ಗಂಟನಿಗೆ ಅವಮಾನ ಆಗಿದೆ. ಈಗ ತಾನೇ ಅಧಿಕಾರ ಸಿಕ್ಕಿತ್ತು, ಅದು ಕೈ ತಪ್ಪು ಹೋಗುತ್ತೇನೋ. ಅವ್ವ, ಹಂಗೇನು ಆಗಕ್ಕಿಲ್ಲ. ಹೈಕಮಾಂಡ್ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ಏನೂ ಸಮಸ್ಯೆ ಆಗಕ್ಕಿಲ್ಲ ಕಣವ. ಎಲ್ಲ ಸರಿಯುತ್ತದೆ, ನೀನ್ ಧೈರ್ಯವಾಗಿರು. ಅಲ್ಲ ರೀ, ಪಾಪ ಮಾವ ಹೇಗಿದ್ದಾರೋ, ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೋ ಏನೋ. ಅಲ್ಲ ರೀ, ಯಾವಾಗಲೂ ಕೂಡ ಜನರ ಮಧ್ಯೆನೇ ಇದ್ದವ್ರವರು. ಈಗ ಅದೇ ಜನರು ಕೇಳೋಂಥ ಬಾಯಿಗೆ ಬಂದಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತಂದರೆ ಆಮೇಲೆ ಮಾವ ಏನೋ ತಲೆ ಕೆಡಿಸ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಏನಾದರೂ. ನೀನು ಸುಮ್ಕಿರಮ್ಮಿ, ಹುಚ್ಚು ಚಂಗೆ ಏನೇನೋ ಮಾತಾಡಬೇಡ. ಇಂಥದಕ್ಕೆಲ್ಲ ಅಪ್ಪಯ್ಯ ತಲೆ ಕೆಡಿಸ್ಕೊಳ್ಳೋರಾಗಿದ್ರೆ ಯಾವತ್ತೋ ರಾಜಕೀಯ ಬಿಟ್ಬಿಡ್ಬೇಕಾಗಿತ್ತು. ಇಂಥ ಸಮಯ ಸಂದರ್ಭನ ಹೆಂಗೆ ನಿಭಾಯಿಸ್ಬೇಕು ಅಂತ ನಮ್ಮ ಅಪ್ಪ ಹಿಂಗೆ ಚಂದ ಗೊತ್ತದೆ. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಮೊದಲೇ ಅವ್ವ ಎದುರುಕಂಡದೆ, ನೀನು ಏನೇನೋ ಮಾತಾಡಿ ಕಣ್ಣಲ್ಲಿ ನೀರು ತರಿಸ್ಬೇಡ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಇರೋದು ಇವಳು ಮಾತಿಂದಲ್ಲ ಕಣೋ, ಆ ಭಾವನನಿಂದ. ಅವಳು ಮದುವೆ ಆಗಿ ಬಂದಾಗಿಂದ ಈ ಮನೇಲಿ ಏನೆಲ್ಲ ನಡೀತಿದೆ, ಇಷ್ಟು ಅವಮಾನಗಳು. ಹೋಗ್ಲಿ, ನನ್ನ ಮಗನಾದ್ರೂ ಸುಖವಾಗಿದ್ದಾನ? ಅದೂ ಇಲ್ಲ. ಹೀಗೆ ನೋಡಿದ್ರೆ ನಿಮ್ಮಪ್ಪನ ತಲೆ ಮರೆಸ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಇನ್ನು ಏನೇನು ನೋಡ್ಬೇಕಪ್ಪ ಈ ಕಣ್ಣಿಂದ ನಾನು. ಅವ್ವ, ಏನಾಗೋದಿಲ್ಲ ಕಣವ, ಎಲ್ಲ ಸರಿಯುತ್ತದೆ. ನೀನು ಹಿಂಗೆಲ್ಲ ಕಣ್ಣೀರು ಹಾಕಿ ನಿನ್ನ ಆರೋಗ್ಯ ಹಾಳು ಮಾಡ್ಕೊಬೇಡ ಕಣವ. ನಾನು ಇವನ್ನೆಲ್ಲ ನಾನೆಲ್ಲ ನೋಡ್ಕೊತೀನಿ. ನೀನು ಬಾರವ, ನೀನು ಬಾ, ಎಲ್ಲ ಸರಿಯುತ್ತದೆ ಕಣ್. ಬತ್ತನ್ ಕಣ್ ಬಾರವ, ನಾನು ಕರ್ಕೊಬತ್ತೀನಿ. ಬಾರವ. ಅಂತೂ ನನ್ನ ಕೆಲಸ ಸಾಧಿಸ್ಕೊಳ್ಳೋಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ. ಈ ನನ್ನ ಗಂಡ ಒಬ್ಬರು ನನ್ನ ಕೈಗೆ ಜೋಡಿಸ್ಬಿಟ್ರೆ ಇಷ್ಟೊತ್ತಿಗೆ ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಕೈ ಸೇರ್ತಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಇದೇ ವಿಷಯ ಇಟ್ಕೊಂಡು ನನ್ನ ಕಡೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕೆ ದೇವ್ರೆ, ಯಾಕಿಂತ ಪರಿಸ್ಥಿತಿಗೆ ನಮ್ಮನ್ನೆಲ್ಲ ತಂದ್ಬಿಟ್ಟೆ? ಅಕ್ಕನ ಜೀವನ ಹೀಗಾಗೋಯ್ತಲ್ಲ. ಮೊದಲಿಂದನೂ ಜಾತಕ ಸರಿ ಇಲ್ಲ, ಅದು ಇದು ಅಂತ ಅವಳಿಗೆ ಮದುವೆ ಆಗಿರಲಿಲ್ಲ. ಅಂಥದ್ರಲ್ಲಿ ಭಾವ ಸಿಕ್ಕಿದ್ರು. ಇನ್ನೇನು ಅವಳ ಜೀವನ ಎಲ್ಲ ಚೆನ್ನಾಗಾಯ್ತು, ಅವರಿಬ್ರು ಚೆನ್ನಾಗಿದ್ದಾರೆ ಅನ್ನೋ ಅಷ್ಟರಲ್ಲಿ ಅವಳ ಜೀವನದಲ್ಲಿ ಬಿರುಗಾಳಿನ ಎಬ್ಸ್ಬಿಟ್ಟಿಯಲ್ಲ. ಯಾಕಿಂತ ಪರಿಸ್ಥಿತಿಗೆ ತಳ್ತಿದ್ಯಾ? ಒಂದು ಕಷ್ಟ ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಕಷ್ಟ ನಾನು ಸಿದ್ಧವಾಗಿದ್ದೀನಿ ಅಂತ ಇರುತ್ತೆ. ಹೀಗೆ ಒಂದಾದ್ಮೇಲೆ ಒಂದು ಕಷ್ಟಗಳನ್ನ ಕೊಡ್ತಾನೆ ಇದ್ರೆ ಅಪ್ಪ ಅಮ್ಮ ಇದನ್ನೆಲ್ಲ ಹೇಗೆ ಸಹಿಸ್ಕೋಬೇಕು? ಅಕ್ಕ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೆ? ದೇವ್ರೆ, ನಾನು ನಿನ್ನ ಹತ್ರ ಒಂದೇ ಕೇಳ್ಕೊಳ್ಳೋದು, ಅಪ್ಪ ಅಮ್ಮಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಅಂತ ಶಕ್ತಿ ಕೊಡು ಅಷ್ಟೇ. ರೀ, ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ, ನೀವೇ ತಲೆ ಕೆಟ್ಟವ್ರಂಗೆ ಮಾತಾಡ್ತಾ ಇರೋದು. ಅಲ್ಲ ರೀ, ನಿಮಗೆ ಯಾಕ್ರಿ ಬೇಕು? ಊರಿಗೆ ಬೇಡದೆ ಇರೋ ಉಸಾಬ್ರಿ ನಿಮಗೆ ಯಾಕೆ ಅಂತ. ನಿಮ್ಮಮ್ಮ ಅವಳು ಮಾಡಿರೋ ಕೆಲಸಕ್ಕೆ ಅವಳು ಕ್ಯಾಕರ್ ಸುಗಿತಾ ಇದ್ರೆ ನೀವ್ಯಾಕೆ ಅವಳು ಪರ ವಹಿಸ್ಕೊಂಡು ಬಂದ್ರಿ? ನಿಮ್ಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ನಿಮ್ಮಮ್ಮನ ಕೋಪಕ್ಕೆ ನೀವು ಯಾಕ್ರಿ ಗುರಿ ಆಗಬೇಕು? ಆ ಭಾವನ ಈ ಮನೆಗೆ ಬಂದಾಗಿಂದ ಈ ಮನೇಲಿ ನಡಿಬಾರ್ದೆಲ್ಲ ನಡೆದೋಗಿದೆ. ಅವಳು ಮಾಡಿರೋದು ಇನ್ನ ಸಾಕಾಗ್ತಿಲ್ವಾ ನಿಮಗೆ? ನೀನು ನಮ್ಮ ಅವನಂಗೆ ಮಾತಾಡ್ಬೇಡಕ್ಕ. ನಮ್ಮಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಭಾವನೆನ ಅರ್ಥ ಮಾಡ್ಕೋಬೇಕು. ಭಾವನಾ ಒಳ್ಳೆ ಹೆಣ್ಮಗಳು, ಅವಳಿಂದ ಈ ಮನೆಗೆ ಕೇಡ ಆಗೋದಿಲ್ಲ ಕಣಮಿ.
ಹಾಗಾದ್ರೆ ನಾನು ಕೆಟ್ಟೋಳು, ನಾನು ಈ ಮನೆಗೆ ಕೇಳಿ ಬಯಸ್ತೀನಿ ಅಂತನಾ? ಅಲ್ಲ ರೀ, ಮದುವೆ ಆಗಿ ಇಲ್ಲಿಗೆ ಬಂದಾಗಿಂದ ನನಗೆ ಏನು ತಾನೇ ಸಿಕ್ಕಿದೆ ಹೇಳ್ರಿ? ನನಗೆ ಯಾವತ್ತೂ ನನ್ನ ಗಂಡ ಆಗಿ ನೀವಿದ್ದೇ ಇಲ್ಲ. ನಾನು ಹೇಳೋದನ್ನ ಏನು ಕೇಳಿಸ್ಕೊಳ್ಳಲ್ಲ. ನನ್ನ ಆಸೆ ಕನಸುಗಳಿಗೆ ಒಂದು ಸ್ವಲ್ಪನೂ ಸ್ಪಂದಿಸೋದೇ ಇಲ್ಲ. ಯಾಕೆ? ಅವಳು ಮಾತ್ರ ಹೆಣ್ಣು, ನಾನು ಹೆಣ್ಣಲ್ವಾ? ನನಗೆ ಆಸೆಗಳು, ಕನಸುಗಳು, ಭಾವನೆಗಳು ಇರೋದೇ ಇಲ್ವಾ? ನೋಡು, ನಿನ್ನ ವಿಷಯದಲ್ಲಿ ನಾನು ಕೆಲವೊಂದಷ್ಟು ಸಲ ಸರಿಯಾಗಿ ನಡ್ಕೊಂಡಿಲ್ಲದೆ ಇರ್ಬೋದು, ಆದರೆ ನಿನ್ನನ್ನು ಕಡೆಗಣಿಸಿಲ್ಲ ಕಣಮಿ. ನನಗೇನೋ ಚಿಕ್ಕ ವಯಸ್ಸಿಂದಲೂ ಅಪ್ಪನ ಮೇಲೆ ಪ್ರೀತಿ. ಯಾವಾಗಲೂ ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಹಾಯ ಮಾಡಿದ್ರೆ ನನಗೇನೋ ಒಂಥರ ಸಮಾಧಾನ, ನೆಮ್ಮದಿ ಕಣಮಿ. ಹಾಗಿದ್ರೆ ಹಾಗೇ ಸಮಾಧಾನ, ನೆಮ್ಮದಿಯಿಂದ ಜೀವನ ಪೂರ್ತಿ ಇದ್ಬಿಡ್ಬೋದಾಗಿತ್ತಲ್ವಾ? ಮದುವೆ ಯಾಕ್ರೆ ಆಗ್ಬೇಕಾಗಿತ್ತು ನೀವು? ನಿಮಗೆ ನಿಮ್ಮ ಅಪ್ಪನ ಹಿಂದೆ ಮುಂದೆ ಸುಟ್ಕೊಂಡು ಅವ್ರ ಬಾಲದ ಥರ ಇರೋದೇ ಇಷ್ಟ, ಅದರಿಂದನೇ ಸುಖ ಸಿಗುತ್ತೆ ಅಂತ ಅಂದಮೇಲೆ ಅದನ್ನೇ ಮಾಡ್ಕೊಂಡಿರ್ಬೋದಿತ್ತಲ್ವಾ? ನನ್ನ ಮದುವೆ ಮಾಡಿಕೊಂಡು ನನ್ನ ಸುಖ ನೆಮ್ಮದಿನ ಯಾಕ್ರಿ ಹಾಳು ಮಾಡಿದ್ರಿ? ಯಾಕೆ ಮದುವೆ ಆದ್ರಿ? ನೋಡು ನೀಲು, ರಾಜಕೀಯದ ಮನೆಗಳಲ್ಲಿ ಇದೆಲ್ಲ ಸಹಜ. ಹೆಣ್ಣು ಮಕ್ಕಳಾದ ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೆಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಈ ಮನೆಗೆ ಬಂದಾಗಿಂದ ಬಾಯಿ ಬಿಟ್ರೆ ಬರೀ ಇದನ್ನೇ ಹೇಳ್ಕೊಂಡ್ ಬಂದ್ಬಿಟ್ರಿ. ಅದನ್ನ ಬಿಟ್ರೆ ಒಂದು ನಯಾ ಪೈಸಾ ಉದ್ಧಾರ ಆಗಿಲ್ಲ ನೀವು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಕೇಳಿದಿದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಹೀಗಿರ್ತಾ ಇರಲಿಲ್ಲ ರೀ. ನಿಮಗೂ ಈ ಸಮಾಜದಲ್ಲಿ ಮಾನ, ಮರ್ಯಾದೆ, ಗೌರವ ಎಲ್ಲಾನು ಹೆಚ್ಚಾಗೇ ಸಿಕ್ಕಿರೋದು. ಸರಿ, ಈಗ ನಾನೇನು ಮಾಡಬೇಕು ಅಂದೆ? ನೋಡಿ, ಸಿದ್ದು ಜೈಲ್ಗೆ ಹೋಗೋದಾಗಿದೆ. ಅವನಲ್ಲಿಂದ ಆಚೆ ಬರ್ತಾನೋ ಇಲ್ವೋ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಅವನಲ್ಲಿಂದ ಬಂದರೂ ಮತ್ತೆ ಇದೇ ರೀತಿ ಜನರ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇದು ಒಳ್ಳೆ ಸಮಯ.